ಮಾಮಿ ರೀ, ಮಾಮಿ ಏನು ಮಾಡ್ಲಿಕತ್ತೀರಿ? ಓ ಸುಂದರಿ ಅಕ್ಕ, ಬನ್ನಿ ಬನ್ನಿ ಕೂತ್ಕೋ ಬನ್ನಿ. ಯಾಕೋ ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಅತ್ತೆ ಸ್ನಾನಕ್ಕೆ ಹೋಗಿದ್ದಾರೆ, ಕೂತ್ಕೊಳ್ಳಿ ಕರಿತೀನಿ. ಇಲ್ಲ ಪ್ರಿಯಾ, ನನಗೆ ಕೂಡ್ಲಿಕ್ಕೆ ಟೈಮ್ ಇಲ್ಲ ಈಗ. ಮಾಮಿಯರ ಹತ್ರ ಒಂದು 2,000 ರೂಪಾಯಿ ಅವನ ಕೇಳವ. ಒಂದು ಸ್ವಲ್ಪ ಅರ್ಜೆಂಟ್ ಅದ, ಇವ್ರು ಬೇರೆ ಆಫೀಸಿಗೆ ಹೋಗ್ಯಾರ. ಗ್ಯಾಸ್ನವ್ರು ಬಂದು ನಿಂತಾರ, ಅದಕ್ಕೆ ಒಂದು 2,000 ರೂಪಾಯಿ ಇಸ್ಕೊಂಡು ಬಾರ. ಸಾಯಂಕಾಲ ಇವ್ರು ಬಂದ ತಕ್ಷಣ ಕೊಟ್ಟುಬಿಡ್ತೀನಂತೆ. ಹಾಂ ಹೌದಾ, ಆಯಿತು ಕೂತ್ಕೊಳ್ಳಿ ಅಕ್ಕ, ಇಸ್ಕೊಂಬರ್ತೀನಿ. ಒಂದು ಸ್ವಲ್ಪ ಜಲ್ದಿಯಾ ಪ್ರಿಯಾ, ಅರ್ಜೆಂಟ್ ಅದ ಅದಕ್ಕೆ. ಆಯಿತು ಆಯಿತು, ಇವಾಗಲೇ ಹೋಗ್ತೀನಿ. ಇದ್ದೇ ಸರಿಯಾದ ಟೈಮು ಅತ್ತೆಗೂ ಇವಳಿಗೂ ಫ್ರೆಂಡ್ಶಿಪ್ನ ಕಟ್ ಮಾಡಲಿಕ್ಕೆ. ಏನದು ಅತಿ ಬಂದು ಮಾತಾಡೋದು? ಏನಾದರೂ ಹೇಳಿ ಇಬ್ಬರನ್ನು ದೂರ ಮಾಡೋದೇ ಒಳ್ಳೇದು ಇವಾಗ. ಅಯ್ಯೋ ಸುಂದರಿ ಅಕ್ಕ, ದುಡ್ಡು ಇಲ್ವಂತೆ. ಯಾಕೋ ಅತ್ತೆಯವರು ತುಂಬ ಸಿಟ್ಟಲ್ಲಿದ್ದಾರೆ. ಏನು ಮೊದಲೆಲ್ಲ ಇಸ್ಕೊಂಡು ಹೋಗ್ತಾರೆ, ಆಮೇಲೆ ತಂದು ಕೊಡೋದೇ ಇಲ್ಲ ದುಡ್ಡು, ಹಾಗೆ ಹೀಗೆ ಅಂತ ಏನೇನೋ ಅಂತಿದ್ರಪ್ಪ. ಪರವಾಗಿಲ್ಲ ಬಿಡಿ, ನನ್ನ ಹತ್ರ 500 ರೂಪಾಯಿ ಇದೆ, ಕೊಡ್ಲಾ? ಬೇಡ 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 ಪ್ರಿಯ, ನಾನು ಬೇರೆ ಕಡೆ ಕೇಳ್ತೀನಿ ತಗೋ. ಹಾಂ, ನಾ ಹೋಗಿ ಬರ್ತೀನಿ. ಸರಿ ಅಕ್ಕ, ಹೋಗಿ ಬನ್ನಿ. ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರು ಹಣೆ ಬರನೇ ಇಷ್ಟು ನೋಡ್ರಿ. ಒಟ್ಟ ಏನು ಮಾಡ್ಬೇಕು ನೋಡ್ರಿ. ಗ್ಯಾಸ್ನವ್ರು ಬಂದು ನಿಂತಾರ, ರೊಕ್ಕ ಕೊಡ್ಬೇಕು ಅವ್ರಿಗೆ, ರೊಕ್ಕಿಲ್ಲ ಮನ್ಯಾಗ. ಇವ್ರು ಇಟ್ಟು ಹೋಗಂದ್ರೆ ಇಟ್ಟು ಹೋಗಂಗಿಲ್ಲ. ಏನು ಮಾಡ್ಬೇಕ್ರಿ? ಯಾವಾಗ ಹಿಂಗತ್ತದೋ ಏನೋ ಅನಿಸ್ಬಿಡ್ತದ್ರಿ ಮಿಡ್ಲ್ ಕ್ಲಾಸ್ನವ್ರದ್ದು. ಬೇರೆಯವ್ರ ಹತ್ರ ರೊಕ್ಕ ಕೇಳ್ಬೇಕಂದ್ರೆ ಕೈಯಾಗ ಜೀವ ಹಿಡ್ಕೊಂಡು ಕೇಳ್ದಂಗೆ ಆಗ್ತದ್ರಿ. ಆದರೆ ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಜೀವನ ನಡೆಸಬೇಕಲ್ರಿ. ಮನೆಗೆ ಬೇಕಾದ ವಸ್ತುಗಳನ್ನು ತಗೊಳ್ಳೇಬೇಕಾಗ್ತದ. ಅವ್ರು ಯಾಕೆ ಕೇಳ್ತಾರೆ ಗ್ಯಾಸ್ನವರು? ಆಮೇಲೆ ಕೊಡ್ತೀವಂದ್ರೆ ಈಗ ಕೊಡಬೇಕು. ಇವರೇ ಒಂದು ಸ್ವಲ್ಪ ಸಹಾಯ ಆತಾರನ, ದೊಡ್ಡ ಮಂದಿ ಅಂತೇಳಿ ಬಂದ್ರೆ ಇವರು ಇಲ್ಲ ಅಂದ್ಬಿಟ್ರು. 2,000 ರೂಪಾಯಿ ಇರ್ಲಿಕ್ಕಿಲ್ಲೇನ್ರಿ ಇವ್ರ ಮನೆಗೆ? ಹೆಂಗದ ನೋಡ್ರಿ. ಯಾರ ಮನೆಗೆ ಹೋಗ್ಲಿ ಈಗ? ಸುಮನ್ನ ಕೇಳ್ಬೇಕೀಗ. ಸುಮನ್ ಮನೆಗೆ ಹೋಗ್ತೀನಿ, ಮತ್ತೇನು ಮಾಡೋದು? ಅಪ್ಪ, ಏನೋ ಒಂದು ಸುಳ್ಳು ಹೇಳಿ ಕಳಿಸ್ಬಿಟ್ಟೆ. ಇದೇ ಥರ ಇಬ್ಬರಿಗೂ ಏನಾದರೂ ತಂದಿಡ್ತಾ ಇದ್ರೆ ಅಂದರೆ ಮನೆಗೆ ಬರೋದು ತಪ್ಪುತ್ತೆ, ಈ ಥರ ಬೇರೆಯವ್ರದ್ದು ಆಡ್ಕೊಳ್ಳೋದು ತಪ್ಪುತ್ತೆ ಅಪ್ಪ. ಪ್ರಿಯಾ, ಏನೇ ಈಗ ಸುಂದರಿ ದನಿ ಆಯ್ತಲ್ಲ? ಸುಂದರಿ ಬಂದಿದ್ಲಲ್ಲ? ಅಲ್ಲ ಕೂಡಂತ ಹೇಳ್ಬೇಕಿಲ್ಲ, ಮತ್ತೆ ಎಲ್ಲೋದ್ಲೀಗ? ಅವಳನ್ನು ಕುಡಿಸಿದ್ರೆ 2,000 ಕೊಟ್ಟು ಕಳಿಸ್ತಿದ್ರೆ ಅಷ್ಟೇ. ಹೀಗೆ ಎಲ್ರಿಗೂ ಕೊಟ್ಟು ಕೊಟ್ಟು ದಾನ ಮಾಡ್ತಿದ್ರೆ ನನಗೂ ಮತ್ತು ನಮ್ಮ ಗಂಡನಿಗೂ ಮಗನಿಗೂ ಚಿಪ್ ಕೊಡ್ತೀರಾ ನೀವು ಅಷ್ಟೇ ಕೈಯಲ್ಲಿ. ಅದು ಆಯಿತು, ನಿಮ್ಮಿಬ್ಬರ ಮಧ್ಯೆ ಜಗಳ ತಂದಿಡೋದಿದೆ. ನಾನು ಮೊದಲು ಅವ್ರ ಮನೆಗೆ ಬರೋದು ತಪ್ಪಿಸ್ಬೇಕಾಗಿದೆ. ಅದಕ್ಕೋಸ್ಕರ ಹೇಳಿ ಕಳಿಸಿರೋದೇನೋ ಒಂದು. ನಿಮಗೆ ಗೊತ್ತಿಲ್ಲ ಬಿಡಿ ಅದೆಲ್ಲ. ಹಾಂ, ಹೇಳಿದೆ ಅತ್ತೆ ನಾನು. ಕೂತ್ಕೋ ಅಕ್ಕ, ಬರ್ತಾರೆ ಅತ್ತೆ, ಮಾತಾಡ್ಸ್ಕೊಂಡು ಹೋಗುವ್ರಂತೆ ಅಂದೆ. ಇಲ್ಲ ಪ್ರಿಯಾ, ಅರ್ಜೆಂಟ್ ಇದೆ, ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು. ಏನೋ ಅರ್ಜೆಂಟಲ್ಲಿದ್ಲಪ್ಪ ಅವಳು. ಅಯ್ಯ, ಕೂಡ ಅಂತ ಹೇಳ್ಬೇಕಾಗಿತ್ತವ ಪ್ರಿಯಾ. ಆಕಿ ಏನರ ಅರ್ಜೆಂಟ್ ಇತ್ತ ಏನೋ ಅದಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಇಷ್ಟು ಅರ್ಜೆಂಟ್ ಮಾಡಿ ಹೋಗಕ್ಕೆ ಅಲ್ಲವ ಆಕಿ. ಏನಿತ್ತ ಏನು ಪಾಪ, ಏನರ ಕೆಲಸ ಇದ್ದಲ್ಲೇ ಬಂದಿರ್ತದವ ಅದು ಮುಂಜಾನೆ ಟೈಮ್ನಾಗ. ನೀ ಹಂಗೆ ಮಾಡ್ಬಾರ್ದು ನೋಡು ಪ್ರಿಯಾ, ಕೂಡ ಅಂತ ಹೇಳ್ಬೇಕಾಗಿತ್ತವ. ಪಾಪ ಗಂಡ ಹೆಂಡತಿ ಜಗಳ ಈಗ ಆಡ್ಯಾವ ಏನು ಮತ್ತೆ ಕೂಡಿಗಳು? ನಿಮ್ಮ ಮಾವನ ಏನಾರು ಕೇಳಿದ್ಲನ? ಇಲ್ಲ ಅತ್ತೆ, ಅವಳು ಏನೂ ಕೇಳಿಲ್ಲ, ನಿಮ್ಮನ್ನೇ ಕೇಳಿದ್ಲು ಅಷ್ಟೇ. ಬೇಡ ಪ್ರಿಯಾ, ಹೋಗ್ಲಿ ಬಿಡು, ಸ್ನಾನ ಮಾಡ್ತಿದ್ರೆ ಅಂದ್ಕೊಂಡು ಹೋಗ್ಬಿಟ್ಲು. ಹಂಗೆ ನಿಂದಿರಲೇ ಇಲ್ಲ ಅವಳು. ಕೆಲಸ ಇದ್ರೆ ಮತ್ತೆ ಬರ್ತಾಳೆ ಬಿಡಿ ಅತ್ತೆ, ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಊರ್ತಾವ್ಲಿ, ನಿಮ್ಗೇನು ಗೊತ್ತಿರ್ತದವ ಪ್ರಿಯಾ? ನಾವಿಲ್ಲಿರೋರು ನಮಗೆ ಗೊತ್ತಿರ್ತದ. ಕೆಲಸ ಇದ್ರೆ ಮತ್ತೆ ಬರ್ತಾರೆ ಬಿಡ್ರಿ ಅಂತಂದ್ರೆ ಹಂಗೆ ಅನ್ಲಿಕ್ಕೆ ಬರಂಗಿಲ್ಲವ. ಕೆಲಸ ಇದ್ದಲ್ಲೇ ಬಂದಿರ್ತಾರ ಪಾಪ ಅವರು. ಹಂಗೆ ಮಾಡ್ಬಾರ್ದು ನೋಡುವ, ನನಗೆ ಇಷ್ಟ ಆಗಂಗಿಲ್ಲ ಹಿಂಗೆ ಮನೆಗೆ ಬಂದವ್ರು ನನಗೆ ವಾಪಸ್ ಕಳ್ಸೋದು. ಭೇಟಿಯಾಗಿ ಸ್ನಾನ ಮಾಡಿ ಬರೋದು ಎಷ್ಟೊತ್ತಾತಿತ್ತು? 5 ನಿಮಿಷನೇ ಬರ್ತಿದ್ದೆ. ಕೂಡು ಪ್ರಿಯ, ಕೂಡುವ ಸುಂದರಿ ಅಕ್ಕ ಬರ್ತಾಳ ಅಂತ ಹೇಳಕ್ ಬರಂಗಿಲ್ಲ. ಏನು ಜೀವನ ಅಯ್ಯವ ನಮ್ಮದು? ಮನೆ ತಿರುಗಾಡಿ ಹಿಂಗೆ ಕೇಳಬೇಕು. ಅವ್ರಿಲ್ಲ ಅಂದ್ರಂದ್ರೆ ಜೀವ ಸತ್ತಂಗೆ ಆಗ್ಬಿಡ್ತದ. ಕಡೆ ಮನ್ಯಾಗ ಒಂದಿಷ್ಟು ರೊಕ್ಕ ಇಟ್ಕೊಂಡಿರ್ಬೇಕಪ್ಪ. ಅಯ್ಯಪ್ಪ ದೇವ್ರೆ, ಎಲ್ಲನೂ ರೊಕ್ಕದ ಮೇಲೆ ನಿಂತ ನೋಡ್ರಿ ಈಗ ಜಗತ್ತು. ನಮ್ಮಂಥವ್ರದ್ದು ಯಾವಾಗ ಹಿಂಗತ್ತದೋ ಏನೋ ಅನಿಸ್ಬಿಡ್ತದೆ ನನಗೆ. ಬರೀ ಅದೇ ವಿಚಾರನೆ ನೋಡ್ರಿ ನಮಗೆ. ಆದ್ರೆ ರೊಕ್ಕ ಇಲ್ಲ ಅನ್ನೋದು ಒಂದೇ ಇರ್ತದೆ ಬಿಡ್ರಿ, ಬೇರೆ ಎಲ್ಲ ಆರಾಮಿರ್ತೀವಿ. ಆದ್ರೆ ಮೇನ್ ರೊಕ್ಕನೇ ಇಲ್ರಿ ಜೀವಕ್ಕೆ. ಈಕಿ ಏನಂತ ಆಣೆ ಸುಮಾ ಇರ್ತಾವ ಇಲ್ಲ ಈಕಿನ ಬಲ್ಲೇರ ಪಾಪ. ಸುಮಾ ಇದ್ದಿ ಏನೋ ಮನ್ಯಾಗ? ಬಾರ ಸುಂದ್ರಿ, ಏನಿತ್ತು ಬಾ. ಏನಿಲ್ಲ ಸುಮಾ, ನಿನ್ನ ಬಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತವ, ಒಂದು ಸಹಾಯ ಮಾಡ್ಬೇಕು. ಏನು ಹೇಳು? ಏನಿಲ್ಲ, ತಪ್ಪು ತಿಳ್ಕೊಬೇಡ. ಒಂದು 2,000 ರೂಪಾಯಿ ಇದ್ರೆ ಕೊಡ ಸುಮಾ, ಸಂಜೆ ಮುಂದೆ ಕೊಟ್ಬಿಡ್ತೀನಿ. ಗ್ಯಾಸ್ನಾಗ ಬಂದು ನಿಂತಾನವ, ಅವನಿಗೆ ಕೊಡ್ಬೇಕಂದ್ರೆ ಮನೆಯಾಗ ರೊಕ್ಕಿಲ್ಲ, ಇವ್ರು ಆಫೀಸಿಗೆ ಹೋಗ್ಬಿಟ್ಟಾರ. ಅದಕ್ಕೆ ಸಂಜೆ ಮುಂದೆ ಇವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ ಅಂತ. ಅಯ್ಯ, ಹಂಗೆ ಯಾಕೆ ಮಾಡ್ತೀಯ ಸುಂದ್ರಿ? ಕೇಳಿಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀಯಲ್ಲ, ಅದ್ರಾಗ ಏನದ? ಬೇರೆ ಥರ ಬಲ್ಲಿ ಕೇಳ್ತೇನೆ ನೀ ರೊಕ್ಕ? ಕೊಡ್ತೀನಿ ಅಂದ್ರೆ ತಂದು ಕೊಡ್ತೀನಿ. ಏನಿಲ್ವಾ ಸುಮಾ, ಬೇರೆ ಟೈಮ್ನಾಗ ಬೇರೆ ರೀತಿ ಇರ್ತೀನಿ ಕರೆ. ಆದ್ರೆ ಈ ಸಾಲ ಕೇಳೋದಂದ್ರೆ ಒಂಥರ ಆಗುತ್ತದವ. ಕರೆಗೂ ಜೀವ ಕೈಯಾಗಿ ಹಿಡ್ಕೊಂಡು ಕೇಳಿ ನೋಡಿ ಸುಮ್ಮ. ನಾನು ಏನೇನ ಹುಚ್ಚಿ ಹಿಂಗ್ಯಾಕೆ ಮಾತಾಡ್ತಿ? ಎಲ್ಲರಿಗೆ ಬರೋವ ಟೈಮು. ನೀ ಮಾತಾಡೋದು ನೋಡಿ ಹಿಂಗೆ ನಿನಗೆ ಬಗೆರಂಗಿಲ್ಲವಾ ಸುಂದ್ರಿ? ನೀ ಈ ಥರ ಇರಬೇಡ. ನೀ ಹಿಂಗೆ ಅನ್ನೋದು ನೋಡಿದ್ರೆ ನನಗೆ ಅಳು ಬರ್ಲಿಕ್ಕತ್ತದ. ನಮಗೂ ಆಗೋದವ ಒಂದೊಂದ್ಸಲ ರೊಕ್ಕ ಇರಂಗಿಲ್ಲ. ಮಿಡ್ಲ್ ಕ್ಲಾಸ್ನ ಹಣೆ ಬರ ಎಲ್ಲರಿಗೆ ಗೊತ್ತಿದ್ದಿದ್ದೇ ಅದ. ಯಾವಾಗಲೂ ಲಕ್ಷಣಗಟ್ಟಲೆ 1,000 ರೊಕ್ಕ ಇಟ್ಕೊಂಡು ತಿರ್ಗಾಡ್ಲಿಕ್ಕೆ ಆಗ್ತದ ನಮ್ಮ ಕೈಲಿ? ಆಗ ಬಂದಿದ್ದು ಹಾಗೆ ತಿನ್ನೋರು ನಾವು. ತಿಂಗಳನ್ನಷ್ಟಿಗೇನೆ, ತಿಂಗಳ ಕೊನೆ ದಿನ ಯಾರ ಬಲ್ಲಿ ರೊಕ್ಕನೇ ಇರಂಗಿಲ್ಲ. ಇಟ್ಟು ಹೋಗ್ಯಾರ ನಂಬಲ್ಲಿ, ಕೊಡ್ತೀನಿ ಅಂತ ತೊಗೊಂಡೋಗಿ ಮೊದಲು ಗ್ಯಾಸ್ನವ್ರಿಗೆ ಕೊಡು. ಅವ್ರು ನಿಂದ್ರಿಸ್ಕೊಂಡು ನಿಂದಿರ್ಬೇಡ, ಏನರ ಅನ್ಕೋತ ಕೂಡ್ತಾವು.
ಆಯ್ತು. ಅದೇ ಇಸ್ಕೊಂಬರ್ತೀನಿ ಅಂತ ಬಂದ್ನಲ್ಲ, ಒಂಥರನೇ ಮಾಡ್ದವ. ಎಷ್ಟೊತ್ತ ನಿಂದಿರ್ಬೇಕ್ರಿ ಯಾಕೋರ, ಮೊದಲೇ ಇಟ್ಕೊಂಡಿರ್ಬೇಕ್ರಿ ನೀವು ರೊಕ್ಕ. ಬಂದಿಂದ ತಗೋತೀನಿ ಅಂದ್ರೆ ಹೆಂಗ್ರಿ, ನಿಮ್ಗೆ ಮೆಸೇಜ್ ಬಂದಿರಂಗಿಲ್ಲೇನ್ರಿ ಅಂತ ಒದರಾಡಿದ. ಅದಕ್ಕಂದಲೇ ಅಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಥ್ಯಾಂಕ್ಸ್ ಅವ, ತಂದು ಕೊಡಾಸಮ್ಮ, ಹೋಗ್ತೀನಿ. ತಂದೆ. ಪುಣ್ಯ ಬರ್ಲವ ಯವ್ವ ಸುಮ್ಮ, ನಿನಗೆ ಕೇಳಿದ ತಕ್ಷಣ ಕೊಟ್ಟುಬಿಡ್ತಿ. ಥ್ಯಾಂಕ್ಸ್ ಆಸಮ್ಮ. ತಗೋ, ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತಿ? ಪಾಪ ಎಂದು ಕೇಳಾರ್ದಕ್ಕೆ ಇವತ್ತು ಕೇಳಾಳ ನೋಡು. ಜೀವನೇ ಕೈಯಾಗ ಹಿಡ್ಕೊಂಡು ಕೇಳಾಕಿ, ಈಕಿನೂ ಇಲ್ಲ ಅಂತಾಳ, ಏನು ಮಾಡ್ತಾಳ ಅಂತೇಳಿ. ಹಿಂಗೆ ನೋಡ್ರಿ, ರೊಕ್ಕದ್ದು ಭಾಳ ಇದು ಹೋದ್ರೆ ತಂದೆ. ಈಕಿ ಪಂಚಾಯತಿ ಅಧ್ಯಕ್ಷರು ನೋಡಿದ್ರೆ ₹1 ರೊಕ್ಕಿಲ್ಲ. ಅವ ಉಪಾಧ್ಯಕ್ಷ ಶಿನಣ್ಣ ಸಾಲ ಮಾಡಿ ದವಾಖಾನೆ ತೋರ್ಸ್ಯಾನ. ಯಾರು ಏನು ನೋಡ್ರಿ, ಏನು ಹೇಳ್ಬೇಕಂತ. ಕರೆಗೂ ನಮ್ಮಂಥವ್ರದ್ದು ಹೆಂಗಂದ್ರಿ, ಮಿಡಲ್ ಕ್ಲಾಸ್ನವ್ರದ್ದು ಮಾನ್ಯ ಸುಂದ್ರಿ ಅಂದಾಳಲ್ರಿ ಒಂದು ವಿಡಿಯೋದಾಗ, ಪೂರ್ತಿ ಗುಡಿಸಲ್ನಾಗಾರ ಇರ್ಬೇಕು, ಇಲ್ಲಾಂದ್ರೆ ದೊಡ್ಡ ಶ್ರೀಮಂತರ ಇರ್ಬೇಕಂತ. ಹಂಗೆ ಅದ ರೀ, ಮಕ್ಕಳಿಗೆ ಅದು ಕೊಡಿಸ್ಬೇಕು, ಇದು ಕೊಡಿಸ್ಲಿಲ್ಲ ಅಂದ್ರೆ 4 ಮಂದಿಯಾಗ ಅಸಹ್ಯ ಆಗ್ತದೆ. ಕೊಡಿಸ್ಲಿಕ್ಕೆ ಅಷ್ಟು ರೊಕ್ಕ ಇರಂಗಿಲ್ಲ, ಒದ್ದಾಡ್ಬೇಕು ನೋಡ್ರಿ ನಡುವ ಸಿಕ್ಕಾಕೊಂಡು. ಶ್ರೀಮಂತರಿದ್ದವರು ಲಕ್ಷಾನುಗಟ್ಲೆ ಕೊಟ್ಟು ಒಂದು ಸೀರೆ ತೊಗೊಂಡು ಒಂದೇ ಸಲ ಉಟ್ಕೋತಾರಂತ್ರಿ. ಅವರು ಒಂದು ಸಲ ಉಟ್ಕೊಂಡು ಸೀರೆ ಮತ್ತೆ ಉಟ್ಕೊಳಂಗಿಲ್ಲ ಅಂತ. ನಮ್ಮಂಥವ್ರಿಗೆ 2,000 ಕೊಟ್ಟು ಸೀರೆ ತೊಗೊಳೋದಾಗತ್ತಿರಂಗಿಲ್ಲ ರೀ, ಅದು ಹಬ್ಬ ಹುಣ್ಣಿಮೆ ಇದ್ದಾಗ. ನಾವೇನು ಒಂದೇ ಸಲ ಉಟ್ಕೊಂಡು ಹೋಗಿ ಅಂತ ಮನುಷ್ಯರು ಅಲ್ಲಿ ಬಿಡ್ರಿ, ಅದು ಪೂರ್ತಿ ಹಳಿದಾಗುತ್ತಾನೂ ಉಟ್ಕೋತೀವಿ. ನಾವೇ ಚಲೋ ಅನ್ಬೇಕು ನೋಡ್ರಿ. ನಮ್ಗಿಂತ ಬಡವರಿದ್ದವ್ರು ಇರ್ತಾರಲ್ರಿ, ಅವರಿಗೆ ದಿನ ಉಡ್ಲಿಕ್ಕೇ ಸೀರೆ ಇರಂಗಿಲ್ಲ. ಅಂಥವ್ರು ನೋಡಿ ಖುಷಿ ಪಡೋದ್ರಿ. ಮತ್ತು ನಮ್ಗಿಂತ ಶ್ರೀಮಂತರು ನೋಡಿ ಖುಷಿ ಪಡೋದಕ್ಕಿಂತ ನಮ್ಗಿಂತ ಬಡವ್ರು ನೋಡಿ ನಾವೇ ಚಲೋ ಅಲ್ಲ ಅಂದ್ಕೊಂಡು ಜೀವನ ಹೆಂಗ ಮಾಡಿಬಿಡೋದು ನೋಡ್ರಿ. ಅಯ್ಯೇ, ಇದೇನತ್ತ ಎಷ್ಟು ಹಾಳಾಗ್ಲಿಕ್ಕತ್ತದಲ್ಲ, ಯಾಕೆ ಬಂದಿದ್ಲು ಸುಂದ್ರಿ, ಯಾಕೆ ಬಂದಿದ್ಲು ಅಂತೇಳಿ ಮನಸ್ಸ ಸಮಾಧಾನ ಆಗೋಲ್ಲ. ದೊಡ್ಡ ಫೋನಾರ ಹಚ್ಚಲೇನು ನೋಡಮ್ಮವ, ಫೋನ್ ಹಚ್ಚಿ ಕೇಳ್ತೀನಿ ಯಾಕೆ ಬಂದಿಲ್ಲ ಅಂತ. ಹಲೋ, ಹಲೋ ಸುಂದ್ರಿ. ಅಲ್ಲ, ಮನಿತನ ಬಂದಿದ್ದಿ, ಸ್ನಾನ ಮಾಡಿ ಹೊರಗೆ ಬರುತ್ತಾನ, ನಿಂದಿರ್ಲಿಕ್ಕಾಗಂಗಿಲ್ಲ, ಹಂಗೆ ಹೋಗ್ಬಿಡುದನ? ಏನಿತ್ತು ಅಂತ ಬರೀ ಅರ್ಜೆಂಟು? ಮನೆಗೆ ಬಂದಿರ್ತೀನಿ ಅಂದ್ರೆ ನಿಂದಿರ್ಬೇಕು, ಸ್ವಲ್ಪ ಬರುತ್ತಾನ. ಏನು ಚೇರ್ಮನ್ ಆಗಿ ಅಂದ್ಗನೆ ಭಾರಿ ಆಯ್ತಾ ಏನು ನಿಂದು? ಇಲ್ರಿ ಮಾಮಿ, ಅರ್ಜೆಂಟ್ ಇತ್ತು ರೀ. ಅವ ಗ್ಯಾಸ್ನಾಗ ಮನೆ ಮುಂದೆ ಬಂದು ನಿಂತಾನ್ರಿ, ಅವ್ನು ನಿಂದ್ರಿಸಿ ಬಂದೀನಿ. ಮತ್ತೆ ಹೆಂಗೆ ಅಲ್ಲೇ ನಿಂದಿರ್ಲಿ ಹೇಳ್ರಿ? ಅದಕ್ಕೆ ಮತ್ತೆ ಸುಮಾರು ಹತ್ರ ಇಸ್ಕೊಂಡು ಕೊಟ್ಟೆ ರೀ. ಅಲ್ಲ, ಏನು ಮಾತಾಡ್ಲಿಕತ್ತಿ ಸುಂದ್ರಿ ನೀನು? ಏನು ಅರ್ಜೆಂಟ್ ಇತ್ತು? ಏನು ಸುಮಾರು ಹತ್ರ ಇಸ್ಕೊಟ್ಟಿ? ಏನು ತಿಳಿಯಂಗೆ ಹೇಳು ಒಂಚೂರು. ಏನಾಯ್ತು? ಗ್ಯಾಸ್ನಾಗ ಬಂದು ನಿಂತಿದ್ದಂದ್ರೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಸುದ್ದಿ, ಏನು ತಿಳಿಸಿ ಹೇಳು. ದೊಡ್ಡವ್ರಿಗೆ ನೆನಪಿನ ಶಕ್ತಿನೇ ಇರಂಗಿಲ್ಲ ಬಿಡ್ರಿ, ಬಡವ್ರು ಕಣ್ಣಾಗ ತಗೋಂಗಿಲ್ಲ. ಎಷ್ಟು ನಾಟಕ ಮಾಡ್ತಾರೆ ನೋಡಿ ಇವರು. ಅದೇ ರೀ ಮಾಮಿ, ರೊಕ್ಕ ಸುಮಾ ಕೊಟ್ರಿ ರೀ, ಗ್ಯಾಸ್ನವನಿಗೆ ಕೊಟ್ಟು ಕಳಿಸಿದೆ ರೀ. ಏ ಸುಂದ್ರಿ, ಸುಮ್ಮನೆ ಏನಾಯ್ತಂತ ಬಿಚ್ಚಿ ಹೇಳು, ಹುಚ್ಚು ಬಡಿಬೇಡ ಸುಮ್ಮನೆ, ಇಲ್ಲದ ಒಂದು. ಅಲ್ಲ, ಸುಮಾ ರೊಕ್ಕ ಕೊಟ್ಟಿದ್ದು ಗ್ಯಾಸ್ನವನಿಗೆ ಕೊಟ್ಟಿದ್ದು ನನಗೆ ಯಾಕೆ ಹೇಳ್ತೀಯವ್ವ? ಏನದು ಪೂರ್ತಿ ಸರಿಯಾಗಿ ತಿಳಿಯಂಗೆ ಹೇಳ ನನಗ. ನಮ್ಮನಿಗೆ ಬಂದು ಕೂಡ್ಲಾರ ಯಾಕೆ ಓದಿ ಅಂತ ಕೇಳಿಗತ್ತಿ ನಾನು, ಅದಕ್ಕೆ ಉತ್ತರ ಕೊಡು. ಮಾಮಿ ಹಿಂಗ್ಯಾಕೆ ಮಾತಾಡ್ಲಿಕತ್ತಾರ? ಅವ್ರಿಗೇನು ಗೊತ್ತಾಗಿಲ್ಲ ಏನು? ಅಲ್ರಿ ಮಾಮಿ, ಮುಂಜಾನೆ ಅರ್ಜೆಂಟ್ ಅದಂತೇಳಿ ₹2,000 ಕೇಳಿಕ್ ಬಂದಿದ್ನಿಲ್ರಿ ನಿಮ್ಮ ಮನೆಗೆ. ನೀವು ಇಲ್ಲ ಅಂದ್ರಿ ಅಲ್ರಿ, ಅದಕ್ಕೆ ಸುಮಾನ್ ಮನೆಗೆ ಬಂದು ಇಸ್ತು ಕೊಟ್ಟೆ ಅಂತ ಹೇಳಿದೆ ರೀ ನಾನು. ಹಿಂಗಾಗ್ಯದನ? ಆಯ್ತಳ, ಈಗ ಮನೆ ಕಡೆ ಬಾ ಸುಂದ್ರಿ ನೀನು. ಪ್ರಿಯಾ, ಪ್ರಿಯಾ ಬಾ ಇಲ್ಲೊಂದು ಸ್ವಲ್ಪ. ಹೇಳಿ ಅತ್ತೆ, ಏನಿತ್ತು? ಅಲ್ಲ, ಮುಂಜಾನೆ ಸುಂದ್ರಿ ಬಂದಾಗ ಏನು ಕೇಳಿದ್ಲು? ನೀ ಏನು ಹೇಳಿದೆ ಹೇಳೋ, ಕರೆ ಹೇಳು ನೋಡಮ್ಮ. ಅವಳು 2,000 ದುಡ್ಡು ಬೇಕು ಅಂತ ಕೇಳಿದ್ಲು. ಅತ್ತೆಯವ್ರು ಸ್ನಾನ ಮಾಡ್ತಿದ್ದಾರೆ ಅಂದ್ಬಿಟ್ಟು ದುಡ್ಡಿಲ್ಲ ಅಂತೆ ಸುಂದ್ರಿ ಅಕ್ಕ ಅವ್ರ ಹತ್ರ ಅಂತ ಹೇಳಿ ಕಳಿಸಿದೆ. ಅದರಲ್ಲೇನಿದೆ ತಪ್ಪು? ನಾನೇನಾದರೂ ತಪ್ಪು ಮಾಡ್ದಾ? ಇಲ್ಲವಾ, ಭಾರಿ ಒಳ್ಳೆ ಕೆಲಸನೇ ಮಾಡಿದಿ. ನಾವು ಮನೆಗೆ ಬಂದವ್ರಿಗೆ ಒಂದಿನ ಇಲ್ಲ ಅಂತ ಕಳಿಸಿಲ್ಲ ಪ್ರಿಯಾ. ಎಂತಾದ್ ಕಲ್ತೆ ಈಗ, ಯಾಕನೆ ಬರ್ಬರ್ತಾ ಎಷ್ಟಿದು ಆಗಿಲ್ಲ ನೀನು. ಅಲ್ಲ, ರೊಕ್ಕ ಏನು ನಿಮ್ಮ ಅಪ್ಪನ ಮನೆಯಿಂದ ತರ್ತೀಯ? ಏನು ಏನು ಏನಾಯ್ತು, ಏನು ಸುದ್ದಿ ಕೇಳಬೇಕು ಒಂದು ಸ್ವಲ್ಪ. ನೀನೇ ಯಜಮಾನಿಕೆ ಮಾಡಕತ್ತಿ ಬಿಟ್ಟು ಬಿಡು ಬಾರಿ. ಇಂಥವೆಲ್ಲ ನಾವು ಇಷ್ಟು ಸಣ್ಣ ಪುಟ್ಟಕ್ಕೆ ವಿಚಾರ ಮಾಡಿಲ್ಲ ಬಿಡವ ಪ್ರಿಯಾ. ನೀನು ನಮ್ಮ ಮನೆಗೆ ಬಂದು ಇಂಥವೆಲ್ಲ ನಡೆಸ್ಬೇಡ ನೋಡುವ, ನೀನು ನಮಗೆ ಬಗೆಹರಂಗಿಲ್ಲಿದು. ಅಲ್ಲ ಅತ್ತೆ, ಇದ್ರಲ್ಲಿ ನಂದೇನು ತಪ್ಪಿದೆ ಹೇಳಿ ನೋಡೋಣ. ನೀವು ಈ ಥರ ಬಂದವ್ರಿಗೆಲ್ಲ ಕೇಳಿದವ್ರಿಗೆಲ್ಲ ದುಡ್ಡು ಕೊಡ್ತಿದ್ರೆ ಒಂದಿನ ಬೀದಿ ಬರಬೇಕಾಗ್ತದೆ, ಹುಷಾರಾಗಿರಿ. ಬೆಂಗಳೂರು ಕೋತಿ, ನಿನಗೆ ಸಲಿಗೆ ಕೊಟ್ಟಿದ್ದ ತಪ್ಪಾಯ್ತಾನ ಅಂತೀನಿ. ನಿನ್ನ ಈಗಿನ ಮಾತು ಕೇಳ್ಬೇಕಂತ ಬೀದಿಗೆ ಬರ್ತೀವಂತೆ, ಬೀದಿಗೆ. ಅಯ್ಯವ್ವ ನಡಿಯ ಕಡಿ, ನಾವೇನು ಬೀದಿಗೆ ಬಂದಿಲ್ಲ, ಏನೋ ಉದ್ಧಾರ ಆಗಿ ಮಂದಿಗೆ ದಾನ ಮಾಡೋದ್ರಿಂದನೇ. ನಿಮ್ಮಂಥ ಬುದ್ಧಿ ನಂಬಲ್ಲಿ ಇಲ್ಲ ತಾಯಿ. ನೀನು ಬೆಂಗಳೂರು ಬುದ್ಧಿ ತೋರಿಸ್ಲಿಕ್ಕೆ ಬರಬಾಡಿಲ್ಲಿ. ಏನು ನಾವು ಕಷ್ಟ ಕಾಲದಾಗ ಸಹಾಯ ಮಾಡ್ಕೋತಾನೆ ಬಂದೀವಿ. ನಾವು ಮೊದಲಿಂದನೂ ನಮ್ಮ ಫ್ಯಾಮಿಲಿ ಹೆಂಗೆ ಬಂದದ, ನಾವು ಸಹಾಯ ಮಾಡೋರನೇ. ನೀ ಹೇಳಿದ್ರ ಬಿಡು ಮನುಷ್ಯರಲ್ಲ ನಾವು. ಏನು ನಿಮ್ಮ ಮಾವನ ಕಿವಿಗೆ ಏನಾರ ಬಿತ್ತಂತಿಕೋ, ನಿನ್ನ ನೋಡು ಮತ್ತೆ ನಿನ್ನ ಹೆಂಗೆ ಮಾಡ್ತಾರ ಅವರು. ಅವಾಗಿನ ಕಾಲದಲ್ಲಿ ಇತ್ತು ಅತ್ತೆ ದಾನ ಮಾಡೋದು, ಇವಾಗೆಲ್ಲ ಆ ಥರ ಮಾಡ್ಕೊಂಡು ಕೂತ್ರೆ ನಡೆಯಲ್ಲ. ಇವಾಗ ನಮಗೆ ನಡೀತದೆ ನೋಡುವ. ಪಾಪ ಅದು ಸುಂದ್ರಿ ಯಾವತ್ತೂ ರೊಕ್ಕ ಕೇಳಿದ್ದಿಲ್ಲ ನನ್ನ ಬಲ್ಲಿ. ಭಾಳ ಸ್ವಾಭಿಮಾನದ ಅದ್ರ ಚಾಳ ಹೇಳ್ತಾಳ ಅನ್ನೋದಷ್ಟೇ ಬಿಟ್ರ, ಆಕಿ ಭಾಳ ರೊಕ್ಕದ ಪುಟ್ಟಾಕ ಭಾಳ ಸ್ವಾಭಿಮಾನಿ ಇದ್ದಾಳ. ಅಂತಾಕಿ ಬಂದು ಯಾವಾಗಾರ ಒಮ್ಮೆ ಕೇಳ ರೊಕ್ಕ ನಾನು ಇಲ್ಲ ಅಂತ ಕಳಿಸಿ ಅಂದ್ರೆ ಹೆಂಗಾಗಿರ್ಬಾರ್ದ ಆ ಹುಡುಗಿಗೆ. ಯವ್ವ ನಡೆಯ ಕಡಿ. ಮೆಂಬರ್ ಆಗಿನೇ ತಿರುಗಿ ವರ್ಷ ಆಗ್ಲಿಕ್ಕೆ ಬಂತು. ಇಷ್ಟೊತ್ತಿಗೆ ರೊಕ್ಕ ಉಳಿಸ್ಕೊಂಡಿದ್ಲಂದ್ರ 1-2 ಅಂತಸ್ತಿನ ಮನೆ ಕಟ್ಟಿಸ್ತದ್ಲಕ್ಕಿ.
ಅಂಥದ್ದು ಯಾವುದಕ್ಕೂ ಆಸೆ ಪಡಂಗಿಲ್ಲಕಿ ಒಟ್ಟ ಮಂದಿ ರೊಕ್ಕ ಬೇಡ ಏನು ಹಿಂಗೆ ಲಂಚ ತಗೊಳ್ಳೋದು ಇಷ್ಟ ಇಲ್ಲ. ಅಂಥದ್ರಾಗ ಏನು ಅರ್ಜೆಂಟ್ ಇತ್ತು ಏನು ಪಾಪ ಮನ್ಯಾಗ ರೊಕ್ಕ ಇದ್ದುವೋ ಇಲ್ಲ ಪಾಪ ಮಾಮಿ ಅಂತೇಳಿ ಕೇಳಿಕ್ ಬಂದ್ರೆ ನೀ ಹಿಂಗೆ ಹೇಳಿ ಕಳಿಸಿ ಅಂದ್ರೆ ನನಗಂತರೂ ಜೀವ ಭಾಳ ಕೆಟ್ಟ ಅನಿಸ್ಲಿಕ್ಕತ್ತದವ. ಪ್ರಿಯಾ ನೀ ಹಿಂಗೆ ಮಾಡ್ಬೇಡ ನೋಡುವ. ನಮ್ಮನ್ನು ಕೇಳಾರ್ದ ಏನು ನೀನೇ ಸ್ವಂತ ನಿರ್ಧಾರ ತೊಗೊಳಿಕ್ ಹೋಗ್ಬೇಡವ. ಅದು ಅಲ್ಲೇ ನೀವು ಬೆಂಗಳೂರಾಗ ಇಟ್ಕೋರಿ, ನಮ್ಮ ಮನ್ಯಾಗ ಇಲ್ಲಿ ಇಡ್ಲಿಕ್ಕೆ ಹೋಗ್ಬೇಡ ಅಂತವೆಲ್ಲ ಏನು. ಆಯಿತು ಬಿಡಿ ಅತ್ತೆ, ಇನ್ನೊಂದ್ಸಲ ಆ ಥರ ಮಾಡಲ್ಲ. ನನಗೇನು ಗೊತ್ತು ನೀವು ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂತ. ಮತ್ತೆ ಸಿಟ್ಟು ಬರ್ಲಾದ ಇರ್ತದನ ಪ್ರಿಯಾ? ನಾವಿಂಥದ್ದು ಯಾವತ್ತೂ ಮಾಡಿರಂಗಿಲ್ಲ. ಇಂಥವು ನೋಡೋಣ ನಮಗೆ ಮೈ ಉರಿತದವ ಯವ್ವ. ಮಾಮಿರಿ ಇಲ್ಲೇ ಕೂತಿರೇನ? ಯಾಕೆ ಕರೆದ್ರಿಲ್ರಿ? ಬಂದೆ. ಬಾರವ ಸುಂದ್ರಿ, ಬಾ ಈ ಕಡೆ ಕೂಡ ಬಾ. ಇರ್ಲಿ ಹೇಳ್ರಿ ಮಾಮಿ, ಇಲ್ಲೇ ನಿಂತಿರ್ತೀನಿ. ಏನು ಹೇಳ್ರಿ? ಅಲ್ಲ ಸುಂದ್ರಿ, ಮನಿತನ ಬಂದಿದ್ದಿ, ನಾ ಸ್ನಾನ ಮಾಡಿ ಬರೋದು ಎಷ್ಟೊತ್ತಾತಿತ್ತು. ನಾ ಬರುತ್ತಾನ ನಿಂದಿರ್ಲಿಕ್ಕೆ ಬರಂಗಿಲ್ಲ ನಿನಗೆ? ಇಲ್ರಿ ಮಾಮಿ, ಪ್ರಿಯಾಗಿ ಹೇಳಿದ್ನಿಲ್ರಿ, ಮತ್ತೆ ಅರ್ಜೆಂಟ್ ಅದ 2000 ರೂಪಾಯಿ ಇಸ್ತು ಕೊಡವ ಮಾಮಿ ಹತ್ರ ಅಂತಂದೆ. ನೀವು ಇಲ್ಲಂದ್ರಿ ಅಂತೇಳಿ ಬಂದು ಹೇಳಿದ್ರಿ ಪ್ರಿಯಾ, ಹಂಗಾಗಿ ಹೋಗ್ಬಿಟ್ಟೇರಿ. ನಾನು ಗ್ಯಾಸ್ನವ ಮೊದಲೇ ಒದರಾಡ್ಲಿಕ್ಕದಿದ್ದಾರಿ ಮಾಮಿ. ಹಂಗಾಗಿ ಮತ್ತೆ ಸುಮಾನ್ ಮನೆಗೆ ಹೋಗಿ ಸುಮಾನ್ ಕೈಲಿ ಇಸ್ಕೊಂಡು ಕೊಟ್ಟೇರಿ ಕೊಟ್ಲಕ್ಕಿ. ಮಾಮಾನ ಕೇಳ್ಬೇಕಂದ್ರೆ ಮಾಮಾರು ಇದ್ದಿದ್ದಿಲ್ರಿ, ಮತ್ತು ನಿಂಬಲ್ಲಿ ರೊಕ್ಕ ಇರ್ಲಿಕ್ಕೆ ಬಿಡು ಅಂತೇಳಿ ಹಂಗೆ ಹೋದೆ ರೀ. ಇಲ್ಲವಾ ಸುಂದ್ರಿ, ಇದು ಏನು ಗೊತ್ತಿಲ್ಲ ನನಗೆ. ಆಕಿ ಪ್ರಿಯಾ ಬಂದು ನನಗೇನು ರೊಕ್ಕನೇ ಕೇಳಿಲ್ಲ, ಯಾವತ್ತೂ ಕೇಳಂಗಿಲ್ಲ. ಪಾಪ ಇವತ್ತು ಕೇಳಿದಿ 2000 ರೂಪಾಯಿ ಇಲ್ಲ ಅಂತಿರ್ತೀನಿ ಇನ್ನೂ ಸುಂದ್ರಿ. ನಾನು ಇಷ್ಟೇ ಅರ್ಥ ಮಾಡ್ಕೊಂಡೇನು ನೀನು ಹೇಳಿ ನೋಡಮ್ಮ. ನಾನು ಅದೇ ಅನ್ಕೊಂಡೆ ರೀ ಮಾಮಿ, ಆದ್ರೆ ಪ್ರಿಯಾ ಬಂದು ಹಂಗೆ ಹೇಳಿದ್ಲಲ್ರಿ, ನನಗೆ ಒಂಥರ ಅನಿಸ್ತ್ರಿ. ಮತ್ತು ಅರ್ಜೆಂಟ್ ಬೇರೆ ಇತ್ತಲ್ಲ, ಹಂಗೆ ಹೋಗ್ಬಿಟ್ಟೆ ರೀ. ಈ ವಿಡಿಯೋದ ಮುಂದುವರೆದ ಭಾಗ ನಾಳೆ ಬರ್ತದೆ ರೀ, ನಾಳೆ ನೋಡಕಂತ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ಣಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.